ಅಲ್ಲೆಲ್ಲ ಹೋಗ್ತೀವಿ ಕೇಳಿದ್ರೆ ನೀವೆಲ್ಲ ಗಾಡಿ ನುಗ್ಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಯಾರು ತೊಂದರೆ ಮಾಡಲ್ಲ. ಅದು ಎಲ್ಲ BS RS ಎಲ್ಲ 1,000 ಜನ ಇದ್ದಾರೆ. ನಿಮಗೆ ಅದು CM ಮಾತಾಡ್ತಾರೆ, ದಯಮಾಡಿ ಸಮಾಧಾನ ಮಾತಾಡಿ ಸರ್. ಸ್ಪೀಕರ್ ಅನ್ನು ಎಲ್ಲ ಸ್ಟಾಫ್ ಫುಲ್ ಇದ್ದಾರೆ ಸರ್ ಇಲ್ಲಿ DC ಆಫೀಸ್. ಡಿಜಿಟಲ್ ಮಾತಾಡಿದ್ದೀನಿ. ಸರಿ ಸರ್. ಎಸ್ಪಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ ನಾನೀಗ. ಓಕೆ. ಅಲ್ಲಿ ಹಾಸ್ಪಿಟಲ್ ತನಕ ಹೋಗಿ ಹಾಸ್ಪಿಟಲ್ ಎಲ್ಲರಿಗೂ ದರ್ಶನ ಮಾಡಕ್ಕೆ ಅವಕಾಶ ಮಾಡಿಸ್ಕೊಡ್ತೀನಿ. ರೈಟ್ ಸರ್, ಅದನ್ನಾರು ಮಾಡಿಸ್ಕೊಡಿ. ಓಕೆ, ಮಾಡಿಸ್ಕೊಡ್ತೀನಿ. ಒಂದು ನಿಮಿಷ ನಾವು ಮಾನವೀಯತೆ ಇರೋಣ. ಒಂದು ನಿಮಿಷ ದಯಮಾಡಿ ನಿಮ್ಮ ಒಂದು ನಿಮಿಷ ಇರಲಿ. ಅವ್ರ ಭಯ ಬೇರೆ ಇರಬೇಕು, ಅದಕ್ಕೆ ನಾವು ಇದು ಮಾಡಬೇಡ. ಆಮೇಲೆ ನೀವೇನಾದ್ರು ಮಾಡಿ ಅಂತಿಮ ದರ್ಶನ ಆಮೇಲೆ ತೀರ್ಮಾನ ತಗೊಳ್ಳಿ. ಒಂದು ನಿಮಿಷ ಇದೆ. CM ಸಾಹೇಬ್ರವ್ರಿಗೂ ವಿಷಯ ಹೋಗಿದೆ. ಅಂತಿಮ ದರ್ಶನ ಮಾಡೋಣ. ಈಗ ಅವ್ರನ್ನ ಕಳ್ಕೊಂಡಿದೀವಿ, ಅವ್ರದ್ದೊಂದು ಅಂತಿಮ ದರ್ಶನ ಮಾಡಿದ್ರು ಮತ್ತೆ CM ಮಾಡಿದ್ರು. ಓಕೆ ರೈಟ್ ಹಾಸ್ಪಿಟ್ಲ್ ಹತ್ರ ಹೋಗ್ತೀವಿ. ಈಗ CM ಒಂದು ನಿಮಿಷ ಕೇಳಿ ಅಮ್ಮ. CM ಏನ್ ಹೇಳ್ತಾರೆ, ಬಾಡಿನ ಈಗಾಗಲೇ ಆಂಬುಲೆನ್ಸ್ ಹೋಗ್ತಾ ಇತ್ತು, ವಾಪಸ್ ತರಕ್ಕೆ ಕೇಳಿದೀನಿ. ಹಾಸ್ಪಿಟ್ಲ್ ಹತ್ರ ಹೋಗಿ ಹಾಸ್ಪಿಟ್ಲ್ ಹತ್ರ ಅಲ್ಲ, ನಾನು ಕೇಳಿಸ್ಕೊಂಡಿದ್ದು. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಾನು ದೇವರಾಜ್ ಅವ್ರ ಹತ್ರ ಮಾತಾಡಿದ್ರು. ಅವ್ರು ಮಾತಾಡ್ಬೇಕಾದ್ರೆ ಅವ್ರ ಫ್ಯಾಮಿಲಿಯವರು ಒಪ್ತಾ ಇಲ್ಲ. ಕೇಳಿಸ್ಕೊಂಡೆ ನಾನು. ಅದೇನಾಗಿದೆಯೋ ಗೊತ್ತಿಲ್ಲ. ಅದನ್ನ ನಾವು ಪೋಸ್ಟ್ ನಮ್ದು ಅದೇ ಐತೆ ಚಿಂತನೆ. ಬಟ್ ಅವ್ರಿಗೇನೋ ಆತಂಕ ಇದೆ, ಅದಕ್ಕೆ ನಾವ್ಯಾಕೆ CM ರಿಟರ್ನ್ ಬರುತ್ತೆ. ಈಗ ನೋಡಿ, ಇವರ ಷಡ್ಯಂತ್ರದಲ್ಲಿ ಆ ಬಾಡಿ ಆಲ್ರೆಡಿ ಹೋಗ್ತಾ ಇತ್ತು ಅಂತ ನಮಗೂ ಗೊತ್ತಿದೆ. ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿ ತಮ್ಮೆಲ್ಲರಿಗೂ ಗೊತ್ತಿದೆ. ಈ ಕ್ಷಣಕ್ಕೆ ಅವ್ರು ಸಾವಿನ ಕಾರಣ ಆಗಿರೋರ ಮೇಲೆ ಏನ್ ಮಾಡ್ಬೇಕು ಅದನ್ನ ನಾವು ಮುಂದೆ ಯೋಚನೆ ಮಾಡೋಣ. ಅವಳು ಇನ್ ಕೆಲವೇ ಗಂಟೆಯಲ್ಲಿ ಮಣ್ಣಾಗ್ತಾಳೆ. ಎಲ್ಲರೂ ಹೋಗೋಣ, ನಡ್ಕೊಂಡು ಹೋಗೋಣ. ಪ್ಲೀಸ್ ನಡ್ಕೊಂಡು ಹೋಗೋಣ. ಅವಳಿಗೆ CM ಸಾಹೇಬ್ರವರೆಗೂ ಆಶ್ವಾಸನೆ ಕೊಟ್ಟಿದ್ದೀವಿ, ನಾವ್ ಏನೂ ಮಾಡೋದಿಲ್ಲ, ಅವ್ರದ್ದೊಂದು ದರ್ಶನ ಪಡಿತೀವಿ ಅಂತ. ಹೋಗಿ ಅವ್ರದ್ದೊಂದು ದರ್ಶನ ಮಾಡೋಣ. ಸೋಮವಾರ ಬೆಳಗ್ಗೆ ಕೇಳಿಸ್ಕೊಳ್ಳಿ, ಸೋಮವಾರ ಬೆಳಗ್ಗೆ ಏನ್ ಮಾಡ್ಬೇಕು ಅದನ್ನ ಇಲ್ಲಿ ಬಂದು ಮಾಡೋಣ. ಈಗ ಎಲ್ಲರೂ ನಮ್ ಜೊತೆ ಬನ್ನಿ, ಅವ್ರ ದರ್ಶನ ಮಾಡಿ ಅವ್ರನ್ನ ಕಳಿಸ್ಕೊಡೋಣ.